ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಕೃಷ್ಣರಾಜಪೇಟೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಮತದಾರರ ಪಟ್ಟಿಗಳ ಸಮಗ್ರ ಪರಿಷ್ಕರಣೆ BLA 2 ಕುರಿತು ವಿಶೇಷ ಪರಿಷ್ಕರಣೆ ಅಭಿಯಾನ ಹಾಗೂ ಕಾರ್ಯಾಗಾರವು ನಡೆಯಿತು. ಕರ್ನಾಟಕ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಶ್ವಿನಿ ಶಂಕರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮತಪಟ್ಟಿ ಪರಿಷ್ಕರಣೆ ಅಭಿಯಾನ ರಾಜ್ಯಾದ್ಯಂತ ನಡೆಯುತ್ತಿದ್ದು, ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಹಂತದಲ್ಲಿಯೂ ಕಡ್ಡಾಯವಾಗಿ ಮನೆಗಳಿಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಿಕೊಂಡಿರುವವರು ಹಾಗೂ ಮೃತ ವ್ಯಕ್ತಿಗಳ ಹೆಸರುಗಳು ಮತಪಟ್ಟಿಯಲ್ಲಿ ಕಂಡು ಬಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಗಾಗಿ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರದ ತಹಸೀಲ್ದಾರರಿಗೆ ದೂರು ಸಲ್ಲಿಸಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಯಲು ಸಹಕರಿಸಬೇಕು ಎಂದು ಅಶ್ವಿನಿ ಶಂಕರ್ ಮನವಿ ಮಾಡಿದರು. ಭಾರತ ದೇಶದ ಬಿಹಾರ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದ್ದರಿಂದ ಅಕ್ರಮವಾಗಿ ರಾಜ್ಯಕ್ಕೆ ನುಸುಳಿರುವ ನುಸುಳುಕೋರರು, ಬಾಂಗ್ಲಾ ವಲಸಿಗರು ಸೇರಿದಂತೆ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿರುವ ಲಕ್ಷಾಂತರ ಜನರು ಸಿಕ್ಕಿಬಿದ್ದು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯುವಂತಾಯಿತು. ಆದ್ದರಿಂದ ಬಿಹಾರದ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯಕ್ಕಾಗಿ BLA 1 ಮತ್ತು BLA 2 ಮತದಾರರ ಪಟ್ಟಿಗಳ ಪರಿಷ್ಕರಣೆ ಅಭಿಯಾನ ಹಾಗೂ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಕಾರ್ಯಕರ್ತರು ಸಕ್ರಿಯವಾಗಿ ಮತಪಟ್ಟಿಗಳ ಪರಿಷ್ಕರಣೆ ಅಭಿಯಾನ ಹಾಗೂ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವ ಜನರ ಹೆಸರನ್ನು ಕೈಬಿಡಿಸಲು ಮುಂದಾಗಬೇಕು. ಮುಂಬರುವ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜ್ಯದ ಮಾಜಿ ಸಚಿವರಾದ KC ನಾರಾಯಣಗೌಡ ಅವರು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಚಿವರಾಗಿ ಆಡಳಿತ ನಡೆಸುವ ಅವಕಾಶ ಇರುವುದರಿಂದ ನಾರಾಯಣಗೌಡರ ಗೆಲುವಿಗಾಗಿ ಈಗಿನಿಂದಲೇ ಸಿದ್ಧರಾಗಬೇಕು. ಕಾಂಗ್ರೆಸ್ ಪಕ್ಷವು ನಡೆಸಿರುವ ಮತಚೋರಿ ಅಭಿಯಾನವು ವಾಸ್ತವತೆಯಿಂದ ದೂರವಿದ್ದು ಸುಳ್ಳಿನ ಕಂತೆಯಾಗಿರುವುದರಿಂದ ನಾವೆಲ್ಲರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಪರವಾಗಿ ಕೆಲಸ ಮಾಡಲು ಮುಂದಾಗಬೇಕಿದೆ ಎಂದು ಮನವಿ ಮಾಡಿದರು. ಮತದಾರರು ಪಟ್ಟಿ ಪರಿಷ್ಕರಣೆ ಅಭಿಯಾನ ಕಾರ್ಯಾಗಾರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಆನಂದ್, ಕೃಷ್ಣರಾಜಪೇಟೆ ತಾಲೂಕಾ ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್, ಬಿಜೆಪಿ ST ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಕ್ಕಿ ಹೆಬ್ಬಾಳು ಮಹೇಶ್ ನಾಯಕ್, ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ, ಅಗ್ರಹಾರ ಬಾಚಹಳ್ಳಿ R ಜಗದೀಶ್, ತಾಲೂಕಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜೋಕನಹಳ್ಳಿ ಪ್ರಕಾಶ್, ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಯುವ ಮುಖಂಡರಾದ ಅನಿಲ್, ಸುನಿಲ್, ಹೊಸೂರು, ಸ್ವಾಮಿಗೌಡ, ಹೊಸಹೊಳಲು ಜಯಮ್ಮ, ತಾಲೂಕಾ OBC ಮೋರ್ಚಾ ಅಧ್ಯಕ್ಷರಾದ ಹಾದನೂರು ಮಂಜು ಶೆಟ್ಟಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. भारत माता की जय, भारत माता की जय, भारतीय जनता पार्टी की जय, बोलो भारत माता की जय। ಎಲ್ಲಾ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, BLA 2ಗಳು ಹಾಗೂ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೆಲ್ಲ ಈ BLA 2 जयमा येडियूरप्पा जी की, विजयनगरा जी की, नारायण जी की
ನಮ್ಮ ಕರ್ನಾಟಕ ರಾಜ್ಯದ ಓಬಿಸಿ ಉಪಾಧ್ಯಕ್ಷರು ಹಾಗೂ ಮೈಸೂರು ಮಂಡ್ಯ ವಿಭಾಗದ ಸಂಚಾಲಕರಾದ ಅಶ್ವಿನಿ ಶಂಕರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಕೃಷ್ಣರಾಜಪೇಟೆ ಮಂಡಲದ ಅಧ್ಯಕ್ಷರಾದ ಟಿ ನಾಗರಾಜ್ ಅವರು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಆನಂದ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮಾಜಿ ಸಚಿವರಾದ ಅವರ ಬದಲಾಗಿ ಅವರ ಆಪ್ತ ಕಾರ್ಯದರ್ಶಿಯಾದ ದಯಾನಂದ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಬಂದಿದ್ದಾರೆ, ಅವ್ರಿಗೂ ವೇದಿಕೆ ಬರಬೇಕು ಅಂತ ಕೇಳ್ಕೊತೀವಿ. ಒಂದು ಅರ್ಧ ಗಂಟೆ ಕಾಲ ಯಾರು ಮಾತಾಡಬಾರ್ದು. ಮಾತಾಡಿ ನೋಡಿ ನಮ್ಮ ಮಹಿಳೆ ಅಕ್ಕ ನಮಗೆ ಸೂಚನೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೂತ್ ಲೆವೆಲ್ ಏಜೆಂಟ್ಗಳಿದ್ರೆ ಅವ್ರಿಗೆಲ್ಲ ಕಾರ್ಯಾಗಾರ ಮಾಡಬೇಕು. ನಮ್ಮ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಗ್ರಾಮ ಪಂಚಾಯತ್ ಚುನಾವಣೆ ಆಗ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ವಿಧಾನಸಭಾ ಚುನಾವಣೆ ಆಗ್ಬೋದು, ಲೋಕಸಭಾ ಚುನಾವಣೆಗಳು ಅಲ್ಲಿಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಏಜೆಂಟ್ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಗೆ ಸವಿಸ್ತಾರವಾಗಿ ಮಾರ್ಗದರ್ಶನ ಮಾಡ್ತಾರೆ ಅವರು. ಜೊತೆಗೆ ನಮ್ದು ಏನು ನಮ್ಮ ಪಾರ್ಟಿ ಶಿಸ್ತಿನ ಕಾರ್ಯಕರ್ತರು ಪಾರ್ಟಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಮ್ಮ ಮೇಡಮ್ ಅವರು ಈಗ ಸೂಚನೆ ಕೊಡ್ತಾರೆ, ಅದರಂತೆ ನಡ್ಕೊಳ್ಳೋಣ ನಾವು. ಜೊತೆಗೆ ಇಲ್ಲಿ ಇವತ್ತು 254 ಜನ ಬರಬೇಕಾಗಿತ್ತು, 61 ಜನ, ಈಗ 40-45 ಜನ ಇದ್ದೀವಿ. ಇನ್ನೊಂದ್ಸತಿ ನಾರಾಯಣಗೌಡರು ಯಾವತ್ತು ಅವತ್ತು ಸೂಚನೆ ಕೊಡ್ತಾರ ಅದ್ರ ಜೊತೆಗೆ ನೀವೆಲ್ಲೂ ಸೇರಿ ನಾವೆಲ್ಲ ಇನ್ನೊಂದು ದಿವಸ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ದಯಣ್ಣ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲ ನಮ್ಮ ಲೋಕ್ ಮೇಲೆ ಏನು ನಮ್ಮ ಅಲ್ಲಿ ನಾವು ಅದನ್ನ ಸಂಘಟನೆಗೆ ಒಂದು ದಾರಿ ಯಾವ್ದೋ ಒಂದು ವಾರ್ಡ್ ನಾವು ಹಾಕಿದ್ವಿ ಅಂತಂದ್ರೆ ಅದನ್ನ ಸಂತೋಷ ಹೇಳ್ದಂಗೆ ಅದು ಕೆಲಸ ಅಲ್ಲ. ಅದನ್ನ ಕೊಟ್ಟಿರೋ ಅವಕಾಶ ಅಂತಲೇ ಕೊಡ್ಕೊಂಡು ನಾವು ಮಾಡ್ಬೇಕು. ಮುಂದೆ ಈಗ ಗೊತ್ತಾಗೋದೆಲ್ಲ ಕಾರ್ಯಕರ್ತರ ಚುನಾವಣೆಗಳು, ಗ್ರಾಮ ಪಂಚಾಯತ್ ಇರ್ಬೋದು, ಇನ್ನ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ತರ ಚುನಾವಣೆಗಳಿಗೆ ಇದು ಅವಕಾಶ. ಮಾನ್ಯ ಮಾಜಿ ಸಚಿವರಾದ ನಾರಾಯಣಗೌಡ ಸಾಹೇಬರು ನಾಳೆ ಬರ್ತಾರೆ. ನಾಳೆ ಬಂದಾಗ ಇದನ್ನ ಚರ್ಚೆ ಮಾಡಿ ಡಿಸೆಂಬರ್ 1st ವೀಕ್ 2nd ವೀಕ್ ಅಲ್ಲಿ ಇದನ್ನ ಎಲ್ಲಾ ಬೂತ್ಗಳನ್ನ ಮಾಡಿ ಆಧಾರ್ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು ಮಾಡಿಸ್ಕೊಂಡಿರ್ತಾರೆ. ಅಂಥವ್ರನ್ನ ಹೆಂಗ್ ಹಿಡಿಯೋದು, ಆ ಗುಂಪಿನಲ್ಲಿ ಕಳ್ಳರನ್ನ ಹೆಂಗ್ ಹಿಡಿಯೋದು, ನಕಲಿ ಮತದಾರರನ್ನ ಅಂದ್ರೆ ಅವರ ತಂದೆ ತಾಯಿಯ ಈ ದೇಶದಲ್ಲೇ ಹುಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ದಾಖಲೆ ಕಡ್ಡಾಯವಾಗಿ BLA 2ಗಳಿಗೆ BLO ಗಳಿಗೆ ಅವರು ಕೊಡ್ಬೇಕಾಗತ್ತೆ. ಅದಿಲ್ಲ ಅಂತಂದ್ರೆ ಅವರ ಮತಗಳನ್ನ ಕ್ಯಾನ್ಸಲ್ ಮಾಡುತ್ತೆ ಸರ್ಕಾರ. ಅಲ್ಲಿ ಫಿಲ್ಟರ್ ಆಗುವಂಥದ್ದು ಕಳ್ಳ ಮತದಾನ, ಬೋಗಸ್ ಮತದಾರರನ್ನ ಫಿಲ್ಟರ್ ಮಾಡುವಂತ ಪ್ರಕ್ರಿಯೆ ನಡೆಯೋದು ಆ ಘಟ್ಟದಲ್ಲಿ. ಎಲ್ಲಾ ಬೂತ್ಗಳಲ್ಲೂ ಕೂಡ ನಾವು ಚೆಕ್ ಮಾಡೋದಿಲ್ಲ. ಸುಮಾರೀಗ ನಾವು ನಾರಾಯಣಗೌಡ ಸಾಹೇಬ್ 2011 ಕೂಡ ಇಲ್ಲಿ 4-5 ಚುನಾವಣೆಗಳು ನೋಡ್ತೀವಿ. ಪ್ರತಿ ಸಮಯ ಕೂಡ ಈ ಬೂತ್ ಏಜೆಂಟ್ ಇಂದ ಹಿಡಿದು ಬೂತ್ ಲಿಸ್ಟ್ ಎಲ್ಲ ಕೂಡ ನಾವು ಚೆಕ್ ಮಾಡ್ತಾ ಇರ್ತೀವಿ. ಈ ಸಮಸ್ಯೆ ಏನಂತಂದ್ರೆ ಈಗ ಹೇಳಿದ್ರಲ್ಲ, ಈ ಔಟ್ಸೈಡ್ ಅವರೆಲ್ಲ ಬಂದಿರ್ತಾರೆ ಅಂತ. ಇದು ಮೇಜರ್ ಸಿಟಿ ಮಹಾನಗರ ಪಾಲಿಕೆಗಳಲ್ಲಿ ಹೆಚ್ಚಾಗಿರ್ತದೆ. ನಮ್ಮ ಹಳ್ಳಿಗಳಲ್ಲಿ ಯಾರು ಕೂಡ ಈ ತರ ಏನ್ ಹೇಳಿದ್ರು ಅಂತಲ್ಲ. ನಾವು ಮಾಡ್ಬೇಕಾಗಿರೋದು ಬರೀ ಸತ್ತೋಗಿರೋರ್ನ ಮಾತ್ರ ಐಡೆಂಟಿಫಿಕೇಶನ್ ಮಾಡಿ ಮಾಡ್ಬೇಕು. ಅದು ಬಿಟ್ರೆ ಈಗ ಹೊಸ ಸೇರ್ಪಡೆಯಲ್ಲಿ ಈ UP ಇಂದ ಬಂದಿರ್ತಾರೆ, ಬಿಹಾರಿಂದ ಬಂದಿರ್ತಾರೆ, ಆ ತರದವ್ರನ್ನ ಸೇರಿದ್ರೆ ಅದನ್ನ ಐಡೆಂಟಿಫಿಕೇಶನ್ ಮಾಡ್ಬೇಕು.
ಈಗ ಮೇಡಮ್ ಹೇಳಿದ್ದು ಆ ಕಡೆ ಪಶ್ಚಿಮ ಬಂಗಾಳ, ಬಿಹಾರ, ಡೆಲ್ಲಿ, ಬೆಂಗಳೂರು ಈ ಕಡೆ ಹೆಚ್ಚಿನದಾಗಿ ಇರ್ತದೆ. ಬಟ್ ನಮ್ಮಲ್ಲಿ ಹಳ್ಳಿಗಳಲ್ಲಿ ಪ್ರತಿ ಊರವ್ರು ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ನಮ್ಮ ಅಣ್ಣ ತಮ್ಮಂದಿರು ಇವ್ರುಗಳೇ ಹೆಚ್ಚಾಗಿರೋದ್ರಿಂದ ಯಾರೋ 1 or 2 ಕೇಸ್ಗಳು ಐಡೆಂಟಿಫಿಕೇಶನ್ ಆಗ್ಬಿಡ್ತದೆ. ಯಾರು ಅತಿಯಾಗಿ ಅದಕ್ಕೆ ಸತ್ತೋಗಿರೋದು ಐಡೆಂಟಿಫಿಕೇಶನ್ ಮಾಡಿ ಒಂದು ಲೀಸ್ಟ್ ಮಾಡಬೇಕು. ಎರಡನೇದು ಹೊಸ ಸೇರ್ಪಡೆಯಲ್ಲಿ ಯುಪಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ನಮ್ ಜೊತೆ ಇಲ್ಲಿರಲ್ಲ. ಮುಂಚೆ ಫಸ್ಟ್ ಎಲೆಕ್ಷನ್ ಅಲ್ಲಿ ಇಲ್ಲೇ ಇರುತ್ತೆ ಅವ್ರದ್ದು ಮತ ಚಲಾಯಿಸೋ ಹಕ್ಕು. ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ, ಮೈಸೂರಲ್ಲಿ ಸೆಟ್ಲ್ ಆಗಿರ್ತಾರೆ, ಮುಂಬೈಯಲ್ಲಿ ಸೆಟ್ಲ್ ಆಗಿರ್ತಾರೆ. ಇವಾಗ ಅವ್ರು ಏನ್ ಮಾಡ್ತಾರೆ, SIR ಬಂದಿರುವಂತ ಕಾರಣ ಎಲ್ರಿಗೂ ಅವಕಾಶ ಇರುತ್ತೆ. ಹೊಸ ಅಡ್ರೆಸ್ ಯಾವ್ದಿದೆ ಅಲ್ಲಿಗೆ ಅವ್ರು ಮಾಡಿಸ್ಕೊಳ್ಳೋ ಹಂಗೆ ಅಂತೆಲ್ಲ. ಸೊ ನಾವು ಬಿಜೆಪಿನಲ್ಲಿ ಏನ್ ಹೇಳೋದು ಅಂತಂದ್ರೆ, ಇವಾಗಿಂತ ನಮ್ಮ ಭದ್ರಕೋಟೆ ಇದ್ದಾಗ ಆ ಮತಗಳು ಬೇರೆ ಕಡೆ ಹೋಗ್ಬಾರ್ದು. ಅವ್ರು ಎಷ್ಟೇ ಓದಿರ್ಲಿ, ಯಾವುದೇ ನಗರದಲ್ಲಿರ್ಲಿ, ಚೆನ್ನಾಗಿರ್ಲಿ, ಸುಭಿಕ್ಷವಾಗಿರ್ಲಿ, ಆದ್ರೆ ಮತದಾನದ ದಿನ ನಮ್ಮ ನಾಯಕರನ್ನ ಗೆಲ್ಸೋದಕ್ಕೆ ಅವರ ವೋಟರ್ ಐಡಿನ ಅವ್ರು ಇಲ್ಲೇ ಮಾಡಿಸ್ಬೇಕು, ಇದೇ ಕ್ಷೇತ್ರದಲ್ಲೇ ಮಾಡಿಸ್ಬೇಕು. ಸೊ BLA 2 ಗಳಿಗೆ ನೀವು ಮನೆ ಸಂಪರ್ಕಕ್ಕೆ ಹೋದಾಗ ನಮ್ಮ ವೋಟರ್ಸ್ ಯಾರಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ, ಅವ್ರನ್ನ ನೀವು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಈ ತರ ಮಾಡಿಸಿ ಇದೇ ಅಡ್ರೆಸ್ಗೆ ಅವ್ರು ವೋಟ್ ಇರ್ಲಿ, ಬೆಂಗಳೂರು ಅಡ್ರೆಸ್ ಮಾಡಿ, ಬೆಂಗಳೂರಲ್ಲಿ ಬೇಡ ಸಾಕು, ತುಂಬಾ ಜನ ಇದ್ದಾರೆ ಕೆಲಸದಲ್ಲಿ. ಈ ಇಂಥ ಕ್ಷೇತ್ರಗಳು ನಮ್ಮ ಪಾಕೆಟ್ಗಳು ಏನಿದೆ ನಮ್ಮ ಕೈ ತಪ್ಪು ಹೋಗ್ಬಾರ್ದು. ಇಲ್ಲಿರೋ ಮತಗಳು ನಮ್ಮ ನಾರಾಯಣಗೌಡ ಸರ್ಗೆ ಏನ್ ಮತಗಳು ಬೀಳತ್ತೆ ಅದು ಕಡಿಮೆ ಆಗ್ಬಾರ್ದು. ಹಾಗಾಗಿ BLA 2 ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಮತ್ತೆ ಇಷ್ಟು ವರ್ಷಗಳಿಂದ ನಾವು ತುಂಬಾ ಕೆಲಸ ಮಾಡ್ಕೊಂಡ್ ಬಂದಿದೀವಿ, ನಮ್ಮನ್ನು ಗುರುತಿಸಿಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ. ಈ ಕೆಲಸ ಏನಿದೆ ಇದು ಎಲ್ಲರಿಗೂ ಸಿಗುವಂತ ಅವಕಾಶ ಅಲ್ಲ. ನಿಮಗೆ ಸಿಕ್ಕಿದೆ ಅಂತಂದ್ರೆ ಪಕ್ಷ ಆಲ್ರೆಡಿ ನಿಮ್ಮನ್ನು ಗುರುತಿಸಿದೆ ಅಂತ. ಇದನ್ನ ನೀವು ಸಮಗ್ರವಾಗಿ ಮಾಡ್ಕೊಂಡು ಬಂದ್ರಿ ಅಂದ್ರೆ ಕಾರ್ಯಕ್ರಮ ಏನದು ಬಿಡಿಸೋದು. ಈ BLA 2 ಅವರು 1 hour ತರಿಸೋದು, ಅವರು 2 hourಗೆ. ಇದು ಪ್ರಮುಖವಾಗಿ BLA 2 ಈ ಪ್ರತಿಯೊಂದು ಬೂತ್ನ ನಿರ್ವಹಣೆ ಮಾಡುವಂಥದ್ದು. ದಯಮಾಡಿ ಇದೊಂದು ಒಳ್ಳೆ ಸಮಾಜ ಸೇವೆ, ದೇಶ ಸೇವೆ, ಮತದಾರರಿಗೆ ಮಾಹಿತಿ ಕೊಡೋ ಸೇವೆ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ BLA 2 ದಯಮಾಡಿ ನಿಮ್ಮ ಬೂತ್ನಲ್ಲಿ ಮೇಡಮ್ ಅವರು ಹೇಳಿದಂಗೆ 2002 ಪಟ್ಟಿ ಮತ್ತೆ 2025 ಪಟ್ಟಿ ಎರಡನ್ನು ತಗೊಂಡು ಒಂದು ಅರ್ಧ ಗಂಟೆ, ಅವರು ಹೇಳ್ತಾ ಇದ್ದಾರೆ 50 ವೋಟನ್ನ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡುವಂಥದ್ದು. ಅಂಥದ್ದೇನಾದ್ರು ಮಿಸ್ ಆಗಿದ್ರೆ ಅವ್ರ ಮನೆಯಲ್ಲಿ ಹೊಸ ಮತದಾರರನ್ನು ಸೇರ್ಪಡೆ ಮಾಡಿಕೊಳ್ಳುವಂಥದ್ದು. ಅಕಸ್ಮಾತ್ ಅವ್ರ ಮನೆಯಲ್ಲಿ ಯಾರಾದ್ರು ನಿಧನ ಹೊಂದಿದ್ರೆ ಅದನ್ನ ಡಿಲೀಟ್ ಮಾಡಿಸುವಂಥದ್ದು ಸರ್ಕಾರದ ಮುಖಾಂತರ ನೀವು ಗಮನಕ್ಕೆ ತರಬೇಕು. ಇದೊಂದು ದೇಶ ಸೇವೆನೇ ಅಂತ ಅನ್ಕೋಬಹುದು. ಜೊತೆಗೆ ಇದನ್ನು ಮಾಡಿದಾಗ ಏನಾಯ್ತದೆ, ಮುಂದೆ ನಮ್ಮ ಪಕ್ಷ ಒಂದು ರೂಪದಲ್ಲಿ ಸದೃಢವಾಗ್ತದೆ. ಸದೃಢವಾದಾಗ ಇಲ್ಲಿ ಯಾರು ನಮ್ಮ ಬಿಜೆಪಿಯಿಂದ ನಮ್ಮ ನಾರಾಯಣಗೌಡರು MLA ಆಗ್ಬೇಕು ಅಂತ 2028 ಬಂದಾಗ ಅವತ್ತು ಓಡಾಡೋ ಬದಲು ನಮ್ಗೇನು ಸಾಕಷ್ಟು ಸಮಯ ಅವಕಾಶ ಇದೆ, ಇನ್ನು 2.5 ವರ್ಷ. ಇದ್ರ ಮುಖಾಂತರ ಇದು ನೀವು ಏನ್ ತಿಳ್ಕೊತೀರಿ ಅಂತಂದ್ರೆ, ನಾನು BLA 2 ನಾನು ಒಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ, ಇದು ನೀವು ಕೆಲಸ ಅಂತ ತಿಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದು ನಾನು ಇಂಥದ್ದೆಲ್ಲ ಮಾಡಿ ಬಂದಿದ್ದೀನಿ. ಇದೊಂದು ಅವಕಾಶ ಅಂತ ತಿಳ್ಕೊಳ್ಳಿ. ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇದು ಯಾವುದೋ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಏನೂ ಇಲ್ಲ. ಜನರನ್ನ ನಿಮಗೆ ಪರಿಚಯ ಮಾಡಿಕೊಡಕ್ಕೆ ಈ ಒಂದು ಬಿಜೆಪಿ ಒಂದು ಪಕ್ಷದ ವತಿಯಿಂದ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತದೆ. ನಿಮ್ಮನ್ನ ಪರಿಚಯ ಮಾಡ್ಕೋತೀರಿ ಜನರಿಗೆ. ಅದನ್ನ ನೀವು ಕೆಲಸ ಅಂತ ಮಾಡಿದ್ರೆ 10 ಪೈಸೆಗೂ ಉಪಯೋಗ ಇಲ್ಲ. ಸದ್ಯ ನನಗೆ ಈ ಬಿಜೆಪಿ ಪಕ್ಷದವರು ನನ್ನನ್ನು BLA 2 ಮಾಡವ್ರೆ, ಹಂಗಾಗಿ ನಾನು 10 ಜನ 100 ಜನನ ಪರಿಚಯ ಮಾಡ್ಕೊಳಕ್ಕಾಯ್ತು ಅಂತ ನಿಮ್ಮ ಮನಸ್ಸಿಗೆ ತಿಳ್ಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಯ್ತದೆ. ದಯಮಾಡಿ ಹಂಗಂತ ಹೇಳ್ತಾ BLA 2 ಜವಾಬ್ದಾರಿ ಸ್ಥಾನಗಳು, ದಯಮಾಡಿ ನೀವು ಇದು ಕೆಲಸ ಅಂತ ತಿಳ್ಕೊಬೇಡಿ.
ನಮ್ಮನ್ನ ಅವಕಾಶ ಮೊದಲನೇ ಸತಿ 1952ನೇ ಇಸ್ವಿನಲ್ಲಿ ಚುನಾವಣೆ ನಡೆದಾಗಿಂದಲೂ ನಡೀತಿರೋದು. ಸೊ ಹೊಸದಾಗಿ ಯಾರನ್ನ ಮತದಾರರು ಯುವ ಮತದಾರರಿದ್ರೆ ಕೇಳಬಹುದೇನೋ, ಆದ್ರೆ ಮನೆಯಲ್ಲಿ ಹಿರಿಯರಿಂದ ಇರ್ತಾರಲ್ಲ ಕಿರಿತಲೆಗಳು, ಅವ್ರು ಹೇಳ್ತಾರೆ ಅವಾಗ ಆ ತರ ಇಲ್ಲ ಕಣೋ, ಅವ್ರು ಕೇಳೋದು ಅವ್ರ ಜವಾಬ್ದಾರಿ ಕಣೋ, ಕರ್ತವ್ಯ ಅವ್ರದು ಅಂತ ಹೇಳ್ತಾರೆ. ನಾವು ಒಬ್ಬರೇ ಹೋಗೋದಲ್ಲ ಸರ್, ಕಾಂಗ್ರೆಸ್ನವರು ಹೋಗ್ತಾರೆ, ಬೇರೆ ಪಕ್ಷದ ಆಮ್ ಆದ್ಮಿ ಪಾರ್ಟಿ ಅವರು ಹೋಗ್ತಾರೆ, NDA ಕಡೆಯಿಂದ ನಾವು ಹೋಗ್ತಿರ್ತೀವಿ. ಸೊ ಇದು ಕೇಳೋದು ಸಹಜ. ನಾವು ಉತ್ತರ ಕೊಡ್ಬೇಕಾಗಿರೋದು ಈ ರೀತಿ, ನಾವೊಂದು ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ, ನಿಮ್ಮ ಮನೆಯಲ್ಲಿ ಯಾವುದೇ ಓಟು ತಪ್ಪಬಾರದು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡಿದ್ದ ಪಕ್ಷದಲ್ಲಿ ಅವರ ಓಟ್, ಅವರ ಹೆಸರಲ್ಲಿ ಬೇರೆ ಯಾರೋ ಬಂದು ಓಟ್ ಹಾಕಬಾರ್ದು. ನೀವು ಅವ್ರನ್ನ ಹೇಗೆ ಸಮಜಾಯಿಷಿ ಕೊಡ್ತೀರಿ, ಯಾವ ರೀತಿ ಅಂದ್ರೆ ನಿಮ್ಮ ಕ್ಷೇತ್ರದವರು, ಅವ್ರ ನಾಡಿ ಮಿಡಿತ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಮಾತಾಡ್ಬೇಕಂತ, ನಿಮ್ ಕೈನಲ್ಲಿರುತ್ತೆ ಸರ್. ಸೊ ಯಾರು ಇದಕ್ಕೆ ಆಕ್ಷೇಪಣೆ ಮಾಡಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಹಿಂದೆ ನಾವು ಪೋಲಿಂಗ್ ಏಜೆಂಟ್ ಆಗ್ತಾ ಇದ್ದೋ, ಅವತ್ತು ಚಿಕ್ಕದಾಗಿತ್ತು. 2 ದಿವಸ ಕಾಂಪ್ಲೆಕ್ಸ್ ಕೊಡೋದು, ನಮ್ಮ ಪಕ್ಷದ ಮತದಾರರಿಗೆ ಕೊಟ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡುವಾಗಿ ಮಾರನೇ ದಿವಸ ಬೂತ್ ಏಜೆಂಟ್ ಆಗ ಕೂತ್ಕೋತಿದ್ವಿ. ಅದು ಅವತ್ತಿನ ಕಾಲಕ್ಕಾದ್ಮೇಲೆ ಈಗ BJP ಪಕ್ಷದಿಂದ ಒಂದು ಉನ್ನತವಾಗಿ ಅದನ್ನ ಪರಿಪೂರ್ಣವಾಗಿ ಯಾವ ರೀತಿ 100ಕ್ಕೆ 100 ಭಾಗ ಮತದಾನ ಆಗುವಂತ ವ್ಯವಸ್ಥೆನ BO ಹೆಚ್ಚು ಸತಿ ಮತದಾನ ಮಾಡ್ತಾರೆ. ಅದೆಲ್ಲ ಇನ್ನು ಮುಂದೆ ಆಟಗಳೆಲ್ಲ ನಡೆಯಲ್ಲ. ಇಲ್ಲ SIR ಬಂದಾಗಿದೆ, ನಾವೆಲ್ಲ ಅದಕ್ಕೆ ಕಂಕಣಬದ್ಧರಾಗಿ ಕೆಲಸ ಮಾಡಕ್ಕೆ ಫಾರಂಗಳು ಫಿಲ್ ಮಾಡಿದೀವಿ. ಎಲ್ಲರನ್ನ ಯಾರು ನಮಗ್ ಸೇರಲ್ವೋ ಅವ್ರನ್ನೆಲ್ಲರನ್ನ ಆಚೆ ಓಡಿಸುವಂತಹ ಅನೈತಿಕವಾಗಿ ಅಸಾಂವಿಧಾನಿಕವಾಗಿ ಯಾರಿದ್ದಾರೆ ಕ್ಷೇತ್ರದಲ್ಲಿ ಅವರಿಗೆ ಮತ ಚಲಾಯಿಸೋಕೆ ಕೊಡುಕೂಡುದು. ನಾವು ಅದಕ್ಕೆ ಕಂಕಣಬದ್ಧರಾಗಿ ನಾವು ಇವತ್ತಿಂದ ಕೆಲಸ ಮಾಡ್ಬೇಕಾಗಿದೆ. ಸೊ ಇದನ್ನ ಮಾಡೋದಕ್ಕೆ ಅವ್ರು ಕರೆಯುವಂಥದ್ದು SIR ಅಂತ, ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರೀತಾರೆ ಇದನ್ನ. 2002 ಇಲ್ಲಿ 3 ಹಂತದಲ್ಲಿ ಇವಾಗ ಇರುವಂತ ಇಡೀ ದೇಶದಲ್ಲಿ ಇರುವಂತಹ ವೋಟರ್ಗಳು ಯಾರಿದ್ದಾರೆ, ಮತದಾರರು, ಅವ್ರನ್ನ ಇಸ್ವಿ ಇದಕ್ಕೂ ಹಿಂದೆಯಿಂದ ಯಾರ್ಯಾರು ವೋಟ್ ಮಾಡ್ತಾ ಇದೀವಿ ಅವರೆಲ್ಲ ಒಂದು ಗುಂಪಿಗೆ ಬರ್ತಾರೆ. 2002ರಿಂದ 2004ವರೆಗೂ ಯಾರು ಅವಾಗ ಸೇರಿರ್ತಾರೆ ಅದು ಒಂದು ಗುಂಪು ಮಾಡಿದ್ದಾರೆ. ಮತ್ತೆ 2007ರಿಂದ ಅಂದ್ರೆ ನೀವು ಲೆಕ್ಕ ಹಾಕಿ, ಇವಾಗ 2025 ಇಸ್ವಿ, 2007 ಅಂತಂದ್ರೆ 25ಕ್ಕೆ ಬರೋವಂತವ್ರು ಹೊಸ ಮತದಾರರು, ಯುವ ಮತದಾರರು, ಫಸ್ಟ್ ಟೈಮ್ ವೋಟರ್ಸ್, ಮೊದಲನೇ ಸತಿ ವೋಟ್ ಮಾಡ್ತಿರೋರು. ಈ ತರ 3 ಗುಂಪುಗಳನ್ನ ಮಾಡಿದ್ದಾರೆ. ಯಾವ ರೀತಿ ದಾಖಲಾತಿ ಕೇಳ್ತಿದ್ದಾರೆ ಅಂತಂದ್ರೆ, ಅಪ್ಪಿ ತಪ್ಪಿ ಕೂಡ ಬೇರೆ ದೇಶದವ್ರು ಇಲ್ಲಿ ಅಡ್ಕೊಂಡು ಕೂತಿದ್ರೆ ಅವ್ರಿಗೆ ದಾಖಲಾತಿ ಕೊಡಕ್ ಆಗಲ್ಲ. 2002ನೇ ಇಸ್ವಿಯಿಂದ ಹಿಂದೆ ಅಲ್ಲಿಂದ ಇವಾಗ ನಾವೆಲ್ಲ ಅವಾಗಿಂದ ವೋಟ್ ಮಾಡ್ಕೊಂಡ್ ಬಂದಿದೀವಿ. 95, 99 ಈ ತರ ನಾವು ವೋಟ್ ಮಾಡ್ಕೊಂಡ್ ಬಂದಿದೀವಿ. ನಮ್ಗೇನು ಅಂತಂದ್ರೆ ನಾವು ಬದುಕಿದೀವಿ ಅಂತ ಹೇಳೋದಕ್ಕೆ ಒಂದು ದಾಖಲೆ, ಅದನ್ನ ನಾವು ಕೊಟ್ಟು ಫಾರ್ಮ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ ಇಲ್ಲಿ ಚುನಾವಣಾ ಆಯೋಗಕ್ಕೆ. ಅದು ಒಂದು ನಮ್ಗೆ ಈಸಿಯಾಗಿ ಇವಾಗ ಹೊಸದಾಗಿ ಡಿಜಿಟಲ್ ಕಾರ್ಡ್ ಕೊಡ್ತಾರೆ. ನಮ್ಮ ಹತ್ರ ಏನೇ ವೋಟರ್ ID ಇದ್ರು ಕೂಡ ಇನ್ನು ಮುಂದೆ SIR ಆದ್ಮೇಲೆ ನಮ್ಗೆ ಡಿಜಿಟಲ್ ಕಾರ್ಡ್ ಬರುತ್ತೆ. ಅದು ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. 2002ರಿಂದ ಹಿಂದೆಯಿಂದ ವೋಟ್ ಮಾಡಿರೋದ್ರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಹೆಸರಲ್ಲಿ ನಕಲಿ ಮತದಾನ ಆಗ್ತಾ ಇದೆ, ಅಲ್ಲೇ ತುಂಬಾ ಜನ ಸಿಕ್ಕಾಕೊಳ್ಳೋದು ನಮ್ಗೆ. ಆ ಗುಂಪಿನಲ್ಲೇ ತುಂಬಾ ಜನ ಸಿಗೋದು. ಯಾಕೆಂತಂದ್ರೆ ಸುಮಾರು ಜನ ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಹೋಗಿರ್ತಾರೆ, ಇಲ್ಲ ಅನಾರೋಗ್ಯದಿಂದ ಸಾವನ್ನಪ್ಪಿರ್ತಾರೆ, ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅಂತಹ ಮತಗಳನ್ನ ಯಾರು ಬೇರೆಯವ್ರು ಬಂದು ಅವ್ರ ಹೆಸರಲ್ಲಿ ಮತ ಚಲಾಯಿಸಬಾರ್ದು, ಅಲ್ಲಿ ಫಿಲ್ಟರ್ ಆಗುತ್ತೆ ಎಲ್ಲ. ಮತ್ತೆ 2007ರಿಂದ ಇತ್ತೀಚೆಗೆ ಇವಾಗ ಯಾರಿರ್ತಾರೆ, ನಮ್ಮ ಆದ್ಯ ಕೆಲಸ ಕರ್ತವ್ಯ ಏನು ಅಂತಂದ್ರೆ ಇವ್ರುಗಳು ಯಾರು ನಮ್ಗೆ ಮಿಸ್ ಆಗ್ಬಾರ್ದು. ಇವಾಗ 15 ವರ್ಷ ಈಗ ಆಗಿರುತ್ತೆ, ಫಸ್ಟ್ ವೋಟ್ ಮಾಡ್ತಾರೆ, ಅವರೆಲ್ಲರನ್ನ ನಮ್ಮ ಕ್ಷೇತ್ರದಲ್ಲಿ
ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆನಂದಣ್ಣನವರು ಹಾಗೂ ನಮ್ಮ ಕೆ.ಪೇಟೆ ತಾಲೂಕಿನ ಉಸ್ತುವಾರಿಗಳು ಅವರಿಗೂ ಸುದ ನನ್ನ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಆಗಲೇ ಹೆಚ್ಚು ಕಡಿಮೆ ಒಂದು 15 ದಿವಸದಿಂದ ಪ್ರೋಗ್ರೆಸ್ ಅಲ್ಲಿದೆ. ಇದನ್ನ ಎಲ್ಲ ಪಟ್ಟಿ ಮಾಡಿ ರಾಜ್ಯದ ಸೂಚನೆಯಂತೆ ಮೇಡಮ್ ಅವರು ಏನು ಇಲ್ಲಿ ಉಸ್ತುವಾರಿ ತಗೊಂಡಿದ್ದಾರೆ ಅವರ ಸೂಚನೆಯಂತೆ ಎಲ್ಲ ಪಟ್ಟಿಯನ್ನ ರೆಡಿ ಮಾಡಿದ್ದೀವಿ. ಆದರೆ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಅದನ್ನ ನೀಟಾಗಿ ರೆಡಿ ಮಾಡಿ ಇನ್ನೊಂದು ಹಂತದಲ್ಲಿ ಗೌಡರು ಬರಲಿದ್ದಾರೆ. ಆದ್ರೆ ಏನು ಮಧ್ಯದ ಸ್ವಲ್ಪ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಗಿ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ತಮಗೆಲ್ಲ ಏನು ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿರ್ತೀರಿ, ನಿಮ್ಗೆಲ್ಲ ಸಮಯ ಆಗುತ್ತೆ ಅಂತ ಹೇಳಿ ಮೇಡಮ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಈ ನಮ್ಮಿಬ್ಬರ ನಡುವೆ ಈ ಒಂದು BLA ಟೂರ್ನ ಕಾರ್ಯಕ್ರಮ ಉದ್ದೇಶ ಏನು ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅದರಿಂದ ಅವರ ಮಾತನ್ನ ನೀವೆಲ್ಲ ಕೇಳೋಣ. ಈ ಒಂದು ನಮ್ಮ ತಾಲೂಕಿನ ಇತಿಹಾಸದಲ್ಲೇ ನಮ್ಮ BS ಯಡಿಯೂರಪ್ಪನವರ ಆಶೀರ್ವಾದದಿಂದ 1800 ಕೋಟಿಗಳನ್ನ ಅನುದಾನ ತಂದು ನಮ್ಮ ನಾರಾಯಣಗೌಡರು ಬೇರೊಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಈ ಒಂದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಂದು ಇಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಒಂದು ಕೆಲಸಕ್ಕೆ ಇವಾಗ ಮತ್ತೆ ತಿರ್ಗಾ ಫಲ ಸಿಗ್ತಾ ಇದೆ. ಕಾರಣಾಂತರ ಚುನಾವಣೆಯಲ್ಲಿ ಸೋಲು ಗೆಲ್ಲೋದು ಸಾಮಾನ್ಯ. ಆದ್ರೆ ಈ ಮುಂಬರುವ ಚುನಾವಣೆಯಲ್ಲಿ ಎಲ್ಲ ಮತದಾರರು ಯಾವುದೇ ಊರಿಗೆ ಹೋದ್ರು ನಾರಾಯಣಗೌಡರು ಮಾಡಿದಂತ ಕೆಲಸಗಳನ್ನ ಇವತ್ತು ಎಲ್ಲ ಕೊಂಡಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾರಾಯಣಗೌಡರನ್ನ ಈ ಒಂದು ಕ್ಷೇತ್ರದಲ್ಲಿ ಒಂದು MLA ಆಗಿ ಒಂದು ಸಚಿವರಾಗಿ ನೋಡುವ ಒಂದು ಅವಕಾಶ ಸಿಗ್ತಾ ಇದೆ. ಆ ಒಂದು ಕಾರಣ ಈ ಒಂದು ನಾವೆಲ್ಲ ಕಾರ್ಯಕರ್ತರು ನಾವು ಏನಿದ್ದೀವಿ, ನಾವು ಮತದಾರ ಏನಿದ್ದೀವಿ, ನಾವೆಲ್ಲ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲ ಕೆಲಸ ಮಾಡಿದ್ರೆ ಖಂಡಿತ ಮತ್ತೊಮ್ಮೆ ಅವ್ರನ್ನ ನಾವು ಅಧಿಕಾರಕ್ಕೆ ತರಬಹುದು. ಮತ್ತೆ ಈಗೆಲ್ಲ ಚುನಾವಣೆ ನೋಡ್ತಾ ಇದ್ದೀರಾ ಎಲ್ಲ ರಾಜ್ಯದಲ್ಲಿ. ಈ ಒಂದು ಚುನಾವಣೆ ಮುಂಬರುವ ನಮ್ಮ 28ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಹರಡಲಿದೆ. ಆದ್ರಿಂದ ಈ ಒಂದು ಕ್ಷೇತ್ರದ ಸ್ಥಾನವನ್ನು ನೀವೆಲ್ಲ ಉಳಿಸ್ಕೊಳ್ಳೋಣ. ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಕೆಲಸವನ್ನ ನಮ್ಮ ತಾಲೂಕಿಗೆ ಮಾಡಿಸೋಣ ಅಂತ ಹೇಳ್ತಾ ಈ ಒಂದು ಅಧಿಕಾರಿ ಇರ್ತಾರೆ, BLO ಅಂತ ಕರೀತಾರೆ ಅವ್ರನ್ನ. ಅವರು ಕೂಡ ನಮ್ ತರನೇ ಮನೆಗೆ ಹೋಗಿ ಮಾಹಿತಿ ಸರ್ಕಾರದ ಕಡೆಯಿಂದ ಮಾಡ್ತಿರ್ತಾರೆ. ನಾವು ಒಂದು ರಾಜಕೀಯ ಪಕ್ಷವಾಗಿ ಹೋಗಿ ನಾವು ಮಾಹಿತಿನ ಸಂಗ್ರಹ ಮಾಡ್ಕೊತಿರ್ತೀವಿ. ಅದೇ ಮತದಾರರ ಮನೆಗೆ ಇಬ್ಬಿಬ್ರು ಹೋಗ್ತಾರೆ. ಒಂದು ರಾಜಕೀಯ ಪಕ್ಷದವರು BLA 2ಗಳು ಹೋಗ್ತಾರೆ, ಇನ್ನೊಂದು ಚುನಾವಣಾ ಆಯೋಗದ ಕಡೆಯಿಂದ BLOಗಳು ಹೋಗ್ತಾರೆ. ನಿಮ್ಮನ್ನ ಬೂತ್ ಲೆವೆಲ್ ಏಜೆಂಟ್ ಅಂತ ಕರೀತಾರೆ, ಅವ್ರನ್ನ ಬೂತ್ ಲೆವೆಲ್ ಆಫೀಸರ್ ಅಂತ ಕರೀತಾರೆ. ಸೊ ಅವರು ನೀವು ಮಾಡೋದು ನಾವು ಮಾಡೋ ಕೆಲಸನೇ ಮಾಡೋದು, ಆದ್ರೆ ಸರ್ಕಾರದ ಕಡೆಯಿಂದ ಮಾಡ್ತಾರೆ. ಆಮೇಲೆ ನಾವೇನ್ ಮಾಡ್ತೀವಿ, ನಾವೆಲ್ಲ ತಗೊಂಡಿರೋ ಅಂತ ನಿಮ್ಮಂತ ಇವತ್ತು ಹೇಗೆ ನಾವು ಆಧಾರ್ ಕಾರ್ಡು, ವೋಟರ್ ID, ಫೋಟೋ ಎಲ್ಲ ತಗೊಂಡು, ಹಾಗೆ ನಾವು ಮನೆಗೆ ಹೋದಾಗ ಅಲ್ಲಿ ಎಷ್ಟು ಜನ ಮತದಾರರು ಇರ್ತಾರೋ ಅವ್ರದ್ದು ನಾವು ಆಧಾರ್ ಮತ್ತೆ ವೋಟರ್ ID ಜೆರಾಕ್ಸ್ ನಾವು ತಗೊಳ್ಬೇಕಾಗುತ್ತೆ. ಅದನ್ನೆಲ್ಲ ನಾವು ಶೇಖರಿಸ್ಕೊಂಡ್ ಬಂದು ನಾವು BLA 1 ಅವರು ಕೊಟ್ಟಿರ್ತೀವಿ. ನಾವು ಕೂಡ ಚುನಾವಣಾ ಆಯೋಗ ಕೊಡುವಂತ ದಿನದಲ್ಲಿ ಆ ಫಾರಂಗಳನ್ನ ತಗೊಂಡೋಗಿ ಚುನಾವಣಾ ಆಯೋಗ ಕೊಡ್ತೀವಿ. ಆ ಕಡೆಯಿಂದ BLO ಯಾರಿರ್ತಾರೆ ಸರ್ಕಾರದ ಕಡೆ ಅವರು ಕೊಡ್ತಾರೆ. ಸೊ ಮುಖಾಮುಖಿಯಾಗಿ ಕೂತ್ಕೊಂಡು ಒಂದೊಂದು ಫಾರಂ ನೋಡ್ತಾರೆ. ಅವ್ರ ಕಡೆಯಿಂದ ಅನ್ಯಾಯ ಆಗ್ಬಾರ್ದು. ನಾವೇನ್ ಮಾಡಿರ್ತೀವಿ ನಮಗ್ ಗೊತ್ತಿರುತ್ತೆ, ಪರ್ಫೆಕ್ಟ್ ಆಗಿ ನಾವು ಕೆಲಸ ಮಾಡಿರ್ತೀವಿ. ಎರಡನ್ನೂ ಟ್ಯಾಲಿ ಮಾಡ್ತಾರೆ ಚುನಾವಣಾ ಆಯೋಗದವರು. ಅವಾಗ ಇವ್ರು ಪಕ್ಷದವ್ರು ಮಾಡಿದ್ದಾರೆ, ಈ ತರ ಇದೆ, ನಮ್ದು ಇದೆ ಅಂತ ಮತ್ತೆ ಕಳಿಸ್ತಾರೆ ಅವ್ರನ್ನ BLOಗಳನ್ನ. ಸರಿ ಅವ್ರು ಇನ್ನೊಂದ್ಸರಿ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಅವಾಗ ಏನಾಗತ್ತೆ, ನಾವು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ, ಎಷ್ಟು ನಿಯತ್ತಾಗಿ ನಿಷ್ಠೆಯಿಂದ ಕೆಲಸ ಮಾಡಿದೀವಿ ಅನ್ನೋದು ನಮ್ಗೆ ಕಾಣುತ್ತೆ. ಅಯ್ಯೋ ನೋಡ್ರಿ ನಮ್ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಬಿಜೆಪಿ ಅಂದ್ರೆ ನಿಷ್ಠೆ, ಬಿಜೆಪಿ ಅಂದ್ರೆ ಒಂದು ಕಮಿಟ್ಮೆಂಟ್. ಹಾಗಾಗಿ ಈ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಪಕ್ಷ ಕೊಟ್ಟಿದೆ. ನಾವು ಶ್ರಮಿಸಬೇಕು. ಇನ್ನು 2 ವರ್ಷ 2.25 ವರ್ಷ ಮಾತ್ರ ಇರುವಂತದ್ದು ಚುನಾವಣೆಗೆ. ಇವತ್ತು ಆಕ್ಚುಲಿ ತುಂಬಾ ಜನ ಬರೋರಿದ್ರು, 260 ಜನಕ್ಕೆ ಬರೋರಿಗಷ್ಟು ಬೂತ್ ಇರುವಂತದ್ದು ಈ ಮತಕ್ಷೇತ್ರದಲ್ಲಿ. ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಇವತ್ತು ತೊಂದರೆ ಇಲ್ಲ. ನಾವೆಲ್ಲ ಸೇರಿದೀವಿ. ಇದಕ್ಕೊಂದು ನಾವು ಒಂದು ಸ್ಟಾರ್ಟ್ ಅಂತ ಹೇಳಿದೀವಿ, ನಾವು ಪ್ರಾರಂಭ ಮಾಡಿದೀವಿ. ಬರುವಂತ ದಿನಗಳಲ್ಲಿ ನಮ್ಮ ನಾಯಕರಾದಂತ ನಾರಾಯಣಗೌಡ ಸರ್ ಅವರು ಉಪಸ್ಥಿತಿನ ನೋಡ್ಕೊಂಡು ಇವತ್ತು ತಾವ್ ಯಾರ್ಯಾರು ಬಂದಿದ್ದೀರಿ ಮತ್ತೆ ತಾವೆಲ್ಲರೂ ಸೇರ್ಬೇಕು. ಎಲ್ಲ 260 ಜನನು ಅವತ್ತು ಸೇರಿದೆ.
261 ಜನನೂ ಸೇರ್ಬೇಕು, ಅಷ್ಟು BLA2ಗಳು ಅವತ್ತಿರ್ಬೇಕು. ಇಡೀ ರಾಜ್ಯದಲ್ಲಿ ಇದೇ ತರ ಕಾರ್ಯಾಗಾರಗಳು ನಡೀತಾ ಇದೆ. ಕಲಬುರಗಿನಲ್ಲೂ 2 ಕ್ಷೇತ್ರಗಳಲ್ಲಿ ನಡೀತಾ ಇದೆ, ಬೆಳಗಾವಿಯಲ್ಲಿ ನಡೀತಾ ಇದೆ, ಬೀದರಲ್ಲಿ ನಡೀತಾ ಇದೆ, ಹಾಗೆ ಇವತ್ತು ನಮ್ಮ KR-ಪೇಟೆನಲ್ಲೂ ನಡೀತಾ ಇದೆ. ಹಾಗಾಗಿ ಬರುವಂತ ದಿನಗಳಲ್ಲಿ ನಾವು ಮತ್ತೆ ಇನ್ನೊಂದ್ಸರಿ ಸೇರೋಣ. ಡಿಸೆಂಬರ್ ಫಸ್ಟ್ ವೀಕ್, ಎರಡನೇ ವಾರದಲ್ಲೋ ಮೊದಲನೇ ವಾರದಲ್ಲೋ ಹೇಳಿದ್ದಾರೆ. ಸೊ ಸೇರೋಣ. ಮತ್ತೆ ನಾನು ಇನ್ನೂ ಒಂದಷ್ಟು ಸಮಗ್ರ ಇವಾಗ ಇಲ್ಲಿವರೆಗೂ ಏನು ಮಾಹಿತಿ ಬಂದಿದೆ ನಾನು ಅದನ್ನ ನಿಮಗೆ ಹಂಚ್ಕೊಂಡಿದ್ದೇನೆ ನಿಮ್ ಜೊತೆ. ಇನ್ನಷ್ಟು ಮಾಹಿತಿಗಳನ್ನ ನಮ್ಗೆ ಚುನಾವಣಾ ಆಯೋಗ ಕೊಟ್ಟಂಗೆಲ್ಲ ನಾವು ಬಂದು ನಿಮಗೆ ಹಂಚ್ಕೊಳ್ತಾರೆ. ನಮ್ಮ ಕಡೆಯಿಂದ BLA ಪ್ರಕಾಶ್ ಸರ್ ಬರುತ್ತೆ ಮಾಹಿತಿ, ಅವ್ರು ನಿಮ್ಮೆಲ್ಲರಿಗೂ ಹಂಚ್ಕೊಳ್ತಾರೆ. ಸೊ ನಾವು ಕಾರ್ಯಪ್ರವೃತ್ತರಾಗಬೇಕು. ಬರುವಂತ ದಿನಗಳಲ್ಲಿ ನೆಕ್ಸ್ಟ್ ವಾರದಷ್ಟೊತ್ತಿಗೆ ಸರ್ ನಾವು BLA2ಗಳೆಲ್ಲದೂ ಒಂದು ವಾಟ್ಸ್ಆಪ್ ಗ್ರೂಪ್ ತಮ್ಮ ನೇತೃತ್ವದಲ್ಲಿ ಆಗ್ಬೇಕು. ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮತ್ತೆ ನಾರಾಯಣಗೌಡ ಸರ್ ಅವರು, ಮತ್ತೆ BLA2ಗಳು ಇವರೆಲ್ಲರಿಗೂ ಒಂದು ವಾಟ್ಸ್ಆಪ್ ಗ್ರೂಪ್ ಆಗ್ಬೇಕು. ಪ್ರತಿದಿನ ಏನ್ ಮಾಹಿತಿ ಬರುತ್ತೆ ಅದೆಲ್ಲರಿಗೂ ಹೋಗ್ಬೇಕು, ತಲುಪಬೇಕು ಅನ್ನೋ ಲೆಕ್ಕದಲ್ಲಿ ಒಬ್ಬರಿಗೂ ಇನ್ಫಾರ್ಮೇಶನ್ ಇದೆ ಆಗ್ಬಾರ್ದು. ಆ ರೀತಿ ನಾವು ಕೆಲಸ ಈಗ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ಅದು ನಡೀತಾ ಇದೆ. ಪ್ರತಿದಿನ ನಾವು 7 ಗಂಟೆಯಿಂದ 9 ಗಂಟೆವರೆಗೂ ರಾತ್ರಿ ನಾವು ವೆಬೆಕ್ಸ್ ಸಭೆ ಸೇರ್ತೇವೆ. ಏನೇನ್ ಆಗ್ತಾ ಇದೆ ಅನ್ನೋದನ್ನ ನಾವು ನಾಯಕರ ವಿಜಯೇಂದ್ರಣ್ಣ ಇರ್ಬೋದು, ಯಡಿಯೂರಪ್ಪಾಜಿ ಇರ್ಬೋದು, ಪ್ರತಿಯೊಬ್ರು ಇರ್ತಾರೆ ಆ ಸಭೆಯಲ್ಲಿ. ಏನೇನ್ ಆಗ್ತಾ ಇದೆ ಅಂತ ಸೂಕ್ಷ್ಮಗಳನ್ನ ಗಮನಿಸ್ತಾ ಇದ್ದಾರೆ. ಇವತ್ತು ಕೂಡ ನಾನು ಹೋಗಿ ಇವತ್ತು KR-ಪೇಟೆಯಲ್ಲಿ ಏನೇನಾಯ್ತು ಅನ್ನೋದನ್ನ ಅವ್ರಿಗೆ ಇಂಚಿಂಚು ಮಾಹಿತಿ ಕೂಡ ನಾನು ಕೊಡ್ಬೇಕಾಗುತ್ತೆ ಸಂಜೆ 7 ಗಂಟೆಗೆ. ಹಾಗಾಗಿ ಎಲ್ಲಾ ನಾಯಕರು ಇಲ್ಲಿ ಬಂದ್ರೇನೆ ಗಮನಿಸ್ತಿರೋದು ನಮ್ಮ ಕ್ಷೇತ್ರನ ಅಂತ ದಯವಿಟ್ಟು ಅನ್ಕೋಬೇಡಿ. ನಮ್ಮ ಮೂಲಕ ಕ್ಷೇತ್ರಗಳನ್ನ ಗಮನಿಸ್ತಾ ಇದ್ದಾರೆ ನಾಯಕರು. ಹಾಗಾಗಿ ನಾವೆಲ್ಲ ಕಂಕಣ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ KR-ಪೇಟೆ ಮಂಡಲದ ಅಧ್ಯಕ್ಷರಾದಂತಹ ನಾಗರಾಜ್ ಗೌಡ ಅಣ್ಣಾವರೆ, ಮಂಡ್ಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ್ ರವೇ, ಮತ್ತೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ನಾರಾಯಣಗೌಡರ ಸಾಹೇಬರ ಅನುಪಸ್ಥಿತಿಯಲ್ಲಿ ಅವರ PA ಆಗಿರುವಂತಹ ದಯಾನಂದ ಸರ್ ಅವರೇ, ಹಾಗೂ BLA1 ಆಗಿರುವಂತಹ ಪ್ರಕಾಶ್ ಸರ್ ಅವರೇ, ಹಾಗೇನೆ ST ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರುವಂತಹ ಮಹೇಶ್ ಅಣ್ಣ ಅವರೇ, ಎಲ್ಲರಿಗೂ ವಂದಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮುಂದೆ ಕುಳಿತಿರುವಂತಹ KR-ಪೇಟೆ ಮತಕ್ಷೇತ್ರದ BLA2ಗಳಾಗಿ ನಾವೆಲ್ಲ ಇವತ್ತು ಬಂದಿದ್ದೀರಿ. ನನ್ನೆಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರು, ನನ್ನ ಇವತ್ತು ಏನ್ ಪ್ರವಾಸ ಇಲ್ಲಿದೆ, ನಾನು ಅದೃಷ್ಟವಂತೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನಾನು ಮಂಡ್ಯ ಜಿಲ್ಲೆ KR-ಪೇಟೆ ಇದಕ್ಕೆ ನಾನು ಬಂದಿರ್ಲಿಲ್ಲ ಯಾವತ್ತು. ಹಾಗಾಗಿ ಈ ಒಂದು ಕೆಲಸಕ್ಕೆ ನನ್ನನ್ನ ವಿಜೇಂದ್ರಣ್ಣ ಕಳಿಸ್ಕೊಟ್ಟಿರೋದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ. ಮಂಡ್ಯ ಜಿಲ್ಲೆಗೆ ನಿಮ್ಮೆಲ್ಲರನ್ನ ಭೇಟಿ ಮಾಡಿದಂತಹ ಸೌಭಾಗ್ಯ ನಂದು. ಬರುವಂತ ದಿನಗಳಲ್ಲಿ ಮೊದಲನೇ ಭೇಟಿ ಅಷ್ಟೇ. ಬರುವಂತ ದಿನಗಳಲ್ಲಿ SIR ನಡೆಯೋವರೆಗೂ, ಚುನಾವಣೆ ನಡೆಯೋವರೆಗೂ ನಾನು ನಿಮ್ ಜೊತೆ ನಿಮ್ಮವಳಾಗಿ ಕೆಲಸ ಮಾಡ್ಕೊಂಡಿರ್ತೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ನನಗೆ. ಮೊದಲನೇದಾಗಿ SIR ಏನಕ್ಕೆ ಮಾಡ್ತಾ ಇದೀವಿ? SIR ಅಂದ್ರೆ ಏನು? ಏನಕ್ಕೆ ಮೇಡಮ್? ಎಲ್ಲರ ಹತ್ರ ನಮ್ಮ ಹತ್ರ ಇಲ್ಲಿ ವೋಟರ್ ID ಇದೆ ಆಲ್ರೆಡಿ, ಮತ್ತೇನಕ್ಕೆ SIR ಮಾಡಿಸ್ತಾ ಇದ್ದಾರೆ ಅಂತ ತಾವೆಲ್ಲರೂ ಪ್ರಬುದ್ಧರಿದ್ದೀರಿ, ಗೊತ್ತಿರುತ್ತೆ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಎಷ್ಟು ಮತದಾರರಿದ್ದಾರೆ ಅನ್ನೋದು ನಮಗ್ ಗೊತ್ತಿದೆ. ಅದ್ರ ಜೊತೆ ಕಾಂಗ್ರೆಸ್ 65-70 ವರ್ಷಗಳಿಂದ ದೇಶದಲ್ಲಿ ಯಾವ ರೀತಿ ಅನೈತಿಕವಾಗಿ ಚುನಾವಣೆಗಳನ್ನ ಗೆದ್ಕೊಂಡು ಬರ್ತಾ ಇದೆ ಅನ್ನೋದು ಕೂಡ ನಮಗ್ ಗೊತ್ತಿದೆ. ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡಬೇಕು. ಬರೀ ನಮ್ಮ ದೇಶದ ಪ್ರಜೆಗಳು ಮಾತ್ರ ಮತ ಚಲಾಯಿಸಬೇಕು. ಹೊರ ದೇಶದಿಂದ ಬಂದು ನುಸುಳುಕೋರರಾಗಿ ಇಲ್ಲಿ ಬದುಕು ಸಾಗಿಸ್ಕೊಂಡು ಡೂಪ್ಲಿಕೇಟ್ ID ಕಾರ್ಡ್ಗಳು, ಆಧಾರ್ ಕಾರ್ಡ್ಗಳು ಇದನ್ನೆಲ್ಲ ಇಟ್ಕೊಂಡಿರೋರಿಗೆ ಎಲ್ಲರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸ್ಬೇಕು. ನಮ್ಮ ದೇಶದ ಪ್ರಜೆಗಳು ಮಾತ್ರ ಮತ ಹಾಕ್ಬೇಕು ಅನ್ನೋವಂಥದ್ದೇ ಇದರ ಗುರಿ, ಇದರ ಉದ್ದೇಶ. ಸರಿ ಇದೆ ಅಲ್ವಾ ಮಾಡ್ತಿರೋದು? ಹಾಗಾಗಿ ಈ ಒಂದು ಅಭಿಯಾನ ನಾವು ನೋಡಿದ್ವಿ. ಮೋದಿಜಿ ಅವರು ಯಾವಾಗ SIR ಮಾಡೋಣ ಅಂತ ಹೇಳಿದ್ರು ಅವಾಗ್ಲೇನೆ ಶುರು ಮಾಡ್ಬಿಟ್ರು ಅಪೋಸಿಷನ್ ಪಾರ್ಟಿಯವರು, ರಾಹುಲ್ ಗಾಂಧಿ ಅವರು, ವೋಟ್ ಚೋರಿ ಅಂತ. ಈಗ ಬಿಹಾರಲ್ಲಿ ಬಂದವ್ರೆ ಎಲೆಕ್ಷನ್ ನಡೀತು. ನಮ್ಮ NDAಗೆ 202 ಸೀಟ್ ಬಂತು.
ಕರೆಕ್ಟಾ? ನಾವು ಊಹೆ ಮಾಡಿದ್ವಾ? ಎಲ್ಲಾ ಸಮೀಕ್ಷೆಗಳು ಹೇಳಿದ್ದು 145, 150 ಬರುತ್ತೆ ಅಂತ. ಆದ್ರೆ 202 ಕ್ಷೇತ್ರಗಳಲ್ಲಿ ನಾವು ಗೆದ್ದು ಸ್ವೀಪ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಗುಂಡಾತ್ರ ಮಾಡ್ತಿದೆ ಬಿಜೆಪಿ ಬಿಹಾರ್ನ. ಆ ರೀತಿ ನಾವು ಗೆಲುವು ನಾಗಾಲೋಟ ಹೊಂದಿದೀವಿ. ಅಂತಹ ಬಿಹಾರ ರಾಜ್ಯದಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು SIR ಅಲ್ಲೇ. 65 ಲಕ್ಷ ಜನ ಇಡೀ ರಾಜ್ಯದಲ್ಲಿ, ಬಿಹಾರದಲ್ಲಿ ಬೋಗಸ್ ಕಳ್ಳ ಮತದಾರರಿದ್ರು. 65 ಲಕ್ಷ ಜನ. ಅವ್ರನ್ನೆಲ್ಲರನ್ನ ವೋಟರ್ ಲಿಸ್ಟ್ ಇಂದ ತೆಗೆದು ಅವರ ಆ ಮತ ಚಲಾಯಿಸುವ ಹಕ್ಕಿಲ್ಲ, ನೀವು ನಮ್ಮ ದೇಶದ ಪ್ರಜೆಗಳಲ್ಲ ಅನ್ನೋದನ್ನ ಕ್ಯಾನ್ಸಲ್ ಮಾಡಿ ಬರೀ ನಮ್ಮ ದೇಶದ ಪ್ರಜೆಗಳು, ಬಿಹಾರ ರಾಜ್ಯದ ಜನತೆ ಏನಿದ್ದಾರೆ ನಿಜವಾದ ಜನತೆ, ಅವ್ರ ಕೈಯಲ್ಲಿ ಮತ ಚಲಾವಣೆ ಆಗಿದೆ. ಅವರು ಇವಾಗ ಅವ್ರು ಹುಟ್ಟಿರುವಂತದ್ದು ಕ್ಯಾಪಿಟಲ್ ಕ್ಷೇತ್ರ ಇರುತ್ತೆ, ಆದ್ರೆ ಹೋಗಿ ಎಲ್ಲೋ ಮುಂಬೈಯಲ್ಲಿ ಇರ್ತಾರೆ, ಇಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ, ಈ ತರ ಎಲ್ಲ. ಆಮೇಲೆ ಅಲ್ಲಿ ಒಂದು ಕಡೆ ಕಾರ್ಡ್ ಇರ್ಬೋದು, ಇಲ್ಲಿ ಒಂದ್ ಕಡೆ ಆಧಾರ್ ಇರುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಅದೆಲ್ಲ ಇನ್ಮೇಲೆ ಸಾಧ್ಯ ಆಗಲ್ಲ. ಎಲ್ಲಾದ್ರೂ ಒಂದು ಕಡೆ ಅವರು ಮತ ಚಲಾಯಿಸಬೇಕಾಗುತ್ತೆ. ಅಂಥವ್ರಿಗೆ ಬೇರೆ ದಾಖಲೆಗಳನ್ನ ಕೇಳ್ತಾರೆ. ಸೊ ಈ ರೀತಿ 3 ಗುಂಪು ಆಗಿರುತ್ತೆ. ಅದ್ರ ಪ್ರಕಾರ ನಾವು ಮಾಡ್ಬೇಕಾದ್ರೆ ಈಗ ಬಿಹಾರದಲ್ಲೂ ಕೂಡ ಈ ಸತಿ ಚುನಾವಣೆಯಲ್ಲಿ ನಮ್ಗೆ ಈ ಫಲಿತಾಂಶ ಸಿಗೋದಕ್ಕೆ ಈ ತರ 3 ಗುಂಪುಗಳಾಗಿ ಮಾಡಿ ಅದ್ರ ಪ್ರಕಾರನೇ ಮತದಾರರನ್ನ ಸೆಪರೇಟ್ ಮಾಡಿ ಅವ್ರಿಗೆ ಡಿಜಿಟಲ್ ID ಕೊಟ್ಟು ಎಲ್ಲೂ ಯಾರು ವೋಟ್ ನ ರಿಗ್ಗಿಂಗ್ ಅಂತಂದ್ರೆ ಗೊತ್ತಿರುತ್ತೆ ತಮ್ಗೆ. ಇವಾಗ ನಾನೇ ಹೋಗಿ ಬೆಳಿಗ್ಗೆ 8 ಗಂಟೆಗೂ ವೋಟ್ ಮಾಡ್ತೀನಿ, ನಾನೇ ಹೋಗಿ ಮತ್ತೆ ಎಲ್ಲ ಅಳಿಸ್ಕೊಂಡ್ಬಿಟ್ಟು 11 ಗಂಟೆಗೂ ವೋಟ್ ಮಾಡ್ತೀನಿ, ಈ ತರ ಮಾಡಿಸ್ತಾರೆ ಬೇರೆ ಪಕ್ಷಗಳಲ್ಲಿ. ಅದು ಸಾಧ್ಯ ಆಗೋದಿಲ್ಲ ಈ ತರ ಮಾಡಿದಾಗ. ಹಾಗಾಗಿ ತುಂಬಾನೇ ಜಾಗರೂಕವಾಗಿ ಈ ಸರ್ತಿಯಿಂದ ಇನ್ನು ಮೇಲಿಂದ ಭಾರತದಲ್ಲಿ ಮತದಾನ ಸಂಪೂರ್ಣ 100% ಶುದ್ಧವಾಗಿ ಪರಿಶುದ್ಧವಾಗಿ ನಡೀಬೇಕು ಅನ್ನೋದು ಮೋದಿಜಿ ಅವರ ಭಾರತೀಯ ಜನತಾ ಪಕ್ಷದ ಸಂಕಲ್ಪ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಯಾರಿರ್ತಾರೆ ಅವರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಧರ್ಮ ಯಾವತ್ತಿದ್ರೂ ಗೆಲ್ಬೇಕು, ಅಧರ್ಮೀಯರಿಗೆ ಗೆಲುವು ಆಗ್ಬಾರ್ದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಹಾಗಾಗಿ ರಾಜ್ಯದಲ್ಲಿ ಕೂಡ ತಂಡ ಮಾಡಿದ್ದಾರೆ, ರಾಜ್ಯ ಸಂಚಾಲಕರಿದ್ದಾರೆ SIR ಗೆ. ರಾಜ್ಯದಲ್ಲಿ ಒಂದು ತಂಡ ಇದೆ, ಒಂದೊಂದು ವಿಭಾಗ ಒಬ್ಬೊಬ್ಬರು ನೋಡ್ಕೊಳ್ತಾರೆ. ಸೊ ಮೈಸೂರು ವಿಭಾಗಕ್ಕೆ ನನ್ನನ್ನ ಜವಾಬ್ದಾರಿ ಮಾಡಿದ್ರೆ, ನಂತರ ಇನ್ನ 8 ಜನ ಇದ್ದಾರೆ ರಾಜ್ಯದಲ್ಲಿ. ಈ ತರ ನಮ್ಮ ಕೆಳಗೆ ಮತ್ತೆ ಜಿಲ್ಲೆಯ ಒಂದು ಇದಿರುತ್ತೆ, ಗುಂಪಿರುತ್ತೆ. ಅದರಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇರ್ತಾರೆ. ಮೇನ್ SIR ನ ಜೀವಾಳ ಆಗಿ ಕೆಲಸ ಮಾಡುವಂತವರು ನಾವೆಲ್ಲ ಅಲ್ಲ, BLA 1 ಮತ್ತೆ BLA 2ಗಳು. ನಿಮ್ಮ ಮೇಲೆ ಈ ಇಡೀ ನಮ್ಮ ಪಕ್ಷದ ಭವಿಷ್ಯ ನಿಂತಿರೋ ನೀವುಗಳು ಯಾವ ರೀತಿ ಮನೆ ಮನೆಗೆ ಹೋಗಿ ಮತದಾರರನ್ನ ಮಾತಾಡಿಸಿ ಅವರ ಹಳೆ ಪಟ್ಟಿನ ಅವ್ರದ್ದು ಏನು ID ಕಾರ್ಡ್ ಇದೆ ಅದ್ರದ್ದೊಂದು ಜೆರಾಕ್ಸ್, ಅವ್ರದ್ದು ಆಧಾರ್ ಎಲ್ಲ ತಗೊಂಡು ನಾವು ಎತ್ತಿಟ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ನೋಟಿಫಿಕೇಶನ್ ಬಂದಿಲ್ಲ, ಸದ್ಯದಲ್ಲೇ ಬರೋದಿದೆ. ಇನ್ನೊಂದು 15 ದಿನಕ್ಕೋ 1 ತಿಂಗಳಿಗೋ ಬರೋದಿದೆ. ಅಷ್ಟರಲ್ಲಿ ನಾವು BLA 2ಗಳು ಯಾರಾಗಿದ್ದೀವಿ, ನಮ್ಮ ಬೂತ್ಗಳಲ್ಲಿ ನಾವು ಮನೆಗೂ ಹೋಗಿ 2002ನೇ ಇಸ್ವಿಯ ಮತದಾರರ ಪಟ್ಟಿ ಈಗ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಇದೆ ಸರ್, ಅದನ್ನ ಒಂದು ಪ್ರಿಂಟ್ ನೀವು ತೆಕ್ಕೋಬೇಕಾಗುತ್ತೆ. ಸೊ ಅದನ್ನ ತಗೊಂಡು ನೀವು ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟು ಅವ್ರವ್ರ ಬೂತ್ ಅವ್ರವ್ರ ಕಾಪಿ ಕೊಟ್ಬಿಟ್ಟು ಅವರು ಒಬ್ಬೊಬ್ರು BLA 2 ಅವರು ಅವ್ರ ಬೂತ್ ಅಲ್ಲಿ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು 2002ನೇ ಇಸ್ವಿನಲ್ಲಿ ಈಗ 10 ಜನ ಇದ್ರು ಒಂದು ಮನೆಯಲ್ಲಿ ಇದ್ರೆ, ಈ 2025 ಆ 10 ಜನದಲ್ಲಿ 10 ಜನನೂ ಇದಾರ, ಇಲ್ಲ ಯಾರಾದ್ರೂ ತೀರ್ಕೊಂಡಿದಾರ, ಇಲ್ಲ ಬೇರೆ ಯಾರಾದ್ರೂ ಆಡ್ ಆಗಿದಾರ ಹೊಸದಾಗಿ, ಈ ಎಲ್ಲರನ್ನ ಮನೆಗೂ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಬೆರೆತು ನೀವು ನೋಡ್ಕೊಂಡು ಬಂದು ಪರಿಷ್ಕರಣೆ ಮಾಡಿ ಒಬ್ಬೊಬ್ಬರಿಗೂ ಫಾರ್ಮ್ ಕೊಟ್ಟು, ಫಾರ್ಮ್ 6, 7, 8, 6, 7, 8 ಅಂತ 3 ಫಾರ್ಮ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಅವರು ನೋಟಿಫಿಕೇಶನ್ ಆದ್ಮೇಲೆ. ಫಾರಂ ನಂಬರ್ 6 ಅಂದ್ರೆ ಫಸ್ಟ್ ಟೈಮ್ ಯಾರು ವೋಟ್ ಮಾಡ್ತಾರೆ ಅವ್ರದ್ದು ಹೊಸ ಹೆಸರು ದಾಖಲೆ ಮಾಡೋದಕ್ಕೆ ಅದು ಫಾರಂ. ಫಾರಂ ನಂಬರ್ 7 ಬಂದು ಇವಾಗ ನಮ್ದಿದೆ, ನಮ್ದು ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಇರುತ್ತೆ, ನಿಮಗೆ ಗೊತ್ತಿದೆ. ಏನಾದ್ರೂ ಒಂದು ಮಿಸ್ಟೇಕ್ ಆಗಿರುತ್ತೆ, ಅವ್ರ ಹೆಸರು ಬಂದು ಇವ್ರ ಹೆಸರು, ಗಂಡನ ಹೆಸರು ಜಾಗದಲ್ಲಿ ತಂದೆ ಹೆಸರು ಬಂದಿರುತ್ತೆ, ತಂದೆ ಹೆಸರು ಜಾಗದಲ್ಲಿ ಗಂಡನ ಹೆಸರು, ಇಲ್ಲ ಅಡ್ರೆಸ್ ಚೇಂಜ್ ಆಗಿರುತ್ತೆ ನಮ್ದು. ಈ ತರದಕ್ಕೆ ಫಾರಂ ನಂಬರ್ 7 ಬರುತ್ತೆ, ಆಯ್ತಾ. ಮತ್ತೆ ಫಾರಂ ನಂಬರ್ 8 ಅಂತ ಕೂಡ ಬಂದಿದೆ. ಫಾರಂ ನಂಬರ್ 8
ತಿಳಿಸುವಂತದ್ದು ಫಾರಂ ನಂಬರ್ 8 ಆಗಿರುತ್ತೆ. ಈ ರೀತಿ ಬೇರೆ ಬೇರೆ ಫಾರಂಗಳು ನಮಗೆ ನೋಟಿಫಿಕೇಶನ್ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಂಗೆ ಆ ಮಾಹಿತಿ ಎಲ್ಲ ಸಮಗ್ರವಾಗಿ ನಮಗೆ ಬರುತ್ತೆ. ಅದನ್ನ ನಾವು ನಿಮ್ಮೆಲ್ಲರಿಗೂ ತಲುಪಿಸ್ತೀವಿ. ಹಾಗಾಗಿ BLA 2ಗಳು BLA 1 ಯಾರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಪ್ರತಿದಿನ ಇಷ್ಟಿಷ್ಟು ಮಿನಿಮಮ್ ಒಂದು 50 ಅಪ್ಲಿಕೇಶನ್ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಿಮಗೆ ವಿತರಿಸ್ತಾರೆ. ದಿನಕ್ಕೆ ಬರೀ 50 ಕೊಡೋದು. ಸೊ 50 ಅಪ್ಲಿಕೇಶನ್ ಅಲ್ಲಿ ನೀವು 4 ಮನೆಯಲ್ಲಿ 50 ಹೆಸರುಗಳು ಆಗ್ಬಿಡುತ್ತಾ, ಇಲ್ಲ ಒಂದು 10 ಮನೆಯಲ್ಲಿ 50 ಹೆಸರು ಆಗುತ್ತಾ, ಅದು ನಿಮಗೆ ಸೇರಿದ್ದು, ನಿಮ್ ಬೂತ್ ಅಲ್ಲಿ ಸೇರಿದ್ದು. ಆ ತರ ಹೋಗಿ ಅವ್ರ ಜೊತೆ ಕೂತ್ಕೊಂಡು ನೀವು ಹೋಗುವಾಗ ನಿಮ್ಮ ಕೈಯಲ್ಲಿ 2002ನೇ ಇಸ್ವಿಯ ಮತದಾರರ ಪಟ್ಟಿ ನಿಮ್ ಕೈಯಲ್ಲಿ BLA 1 ಅವ್ರು ಕೊಟ್ಟಿರ್ತಾರೆ. ಅದನ್ನ ತಗೊಂಡು ಹೋಗ್ಬೇಕು. ಮತ್ತೆ ಇನ್ನೊಂದು 15 ದಿನಕ್ಕೆ 2025 ಇವಾಗ ಏನಿದೆ ಲೇಟೆಸ್ಟ್ ಅದನ್ನ ಕೊಟ್ಟಿರ್ತಾರೆ. ಎರಡು ನೀವು ಟ್ಯಾಲಿ ಮಾಡಿ ನೋಡ್ಬೇಕಾಗತ್ತೆ, ಪರಿಷ್ಕರಣೆ ಮಾಡಿ ನೋಡ್ಬೇಕು ಅದ್ರಲ್ಲಿರೋ ಹೆಸರು ಈಗಿರೋ ಹೆಸರು. ಯಾಕೆ ಅಂತಂದ್ರೆ ತುಂಬಾನೇ ಚೇಂಜಸ್ ಆಗಿರುತ್ತೆ. ನಾವು ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕು. ಒಂದು ರಾಜಕೀಯ ಪಕ್ಷ ಒಂದು ಚುನಾವಣೆ ಒಂದೊಂದು ಕ್ಷೇತ್ರ ಗೆಲ್ಬೇಕು ಅಂದ್ರೆ ನಾವು BLA 2 BLA 1ಗಳೇನಿದೀವಿ ನಮ್ಮಿಂದಾನೇ ಗೆಲುವು ಸಾಧ್ಯ. ಸೋತ್ರು ನಮ್ಮಿಂದಾನೇ ಸೋಲುವಂಥದ್ದು. ಹಾಗಾಗಿ ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಮ ನಾಯಕರು ನಿಮ್ಮ ಕೈಗೆ ವಹಿಸಿದ್ದಾರೆ ನಿಮ್ಮ ಕ್ಷೇತ್ರದ್ದು. ಸೊ ನಿಮ್ಮ ನಾಯಕರನ್ನ ಗೆಲ್ಲಿಸೋದು ಬಿಡೋದು ನಮ್ಮ ನಾಯಕರು ಅಲ್ವಾ, ಗೆಲ್ಲಿಸೋದು ಬಿಡೋದು ನಮ್ಮೆಲ್ಲರ ಕೈಯಲ್ಲಿದೆ KR ಪೇಟೆನಲ್ಲಿ. ಹಾಗಾಗಿ ನಾವು ಕಂಕಣಬದ್ಧರಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಯಾವುದೇ